11ನೇ ಪ್ರಶ್ನೆ, ಹಾವು ವಾಸನೆ ಕಂಡುಹಿಡಿಯಲು ದೇಹದ ಯಾವ ಭಾಗವನ್ನು ಬಳಸುತ್ತದೆ? ಎ. ಕಿವಿ, ಬಿ. ನಾಲಿಗೆ, ಸಿ. ಮೂಗು, ಡಿ. ಚರ್ಮ. ಆಪ್ಷನ್ ಬಿ, ನಾಲಿಗೆಯನ್ನು ಹಾವು ವಾಸನೆ ಕಂಡುಹಿಡಿಯಲು ಬಳಸುತ್ತದೆ. 12ನೇ ಪ್ರಶ್ನೆ, ಅಣಬೆಗಳಲ್ಲಿ ಯಾವ ವಿಟಮಿನ್ ಹೆಚ್ಚಾಗಿ ಕಂಡುಬರುತ್ತದೆ? ಎ. ವಿಟಮಿನ್ ಬಿ, ಬಿ. ವಿಟಮಿನ್ ಸಿ, ಸಿ. ವಿಟಮಿನ್ ಡಿ, ಡಿ. ವಿಟಮಿನ್ ಇ. ಆಪ್ಷನ್ ಸಿ, ವಿಟಮಿನ್ ಡಿ ಅಣಬೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. 13ನೇ ಪ್ರಶ್ನೆ, ಚೇಳಿನ ವಿಷವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ? ಎ. ಹೃದಯ ರೋಗ, ಬಿ. ಶುಗರ್, ಸಿ. ಮಲೇರಿಯಾ, ಡಿ. ಕೀಲು ನೋವು. ಆಪ್ಷನ್ ಡಿ, ಕೀಲು ನೋವುಗೆ ಚೇಳಿನ ವಿಷವನ್ನು ರೋಗಪಡಿಸಲು ಬಳಸುತ್ತಾರೆ. 14ನೇ ಪ್ರಶ್ನೆ, ಸಿಂಹದ ವಯಸ್ಸನ್ನು ಯಾವ ವಿಧದಲ್ಲಿ ಕಂಡುಕೊಳ್ಳುತ್ತಾರೆ? ಎ. ಕೂದಲು ಬಣ್ಣ, ಬಿ. ಮೂಗಿನ ಬಣ್ಣ, ಸಿ. ಬಾಲದ ಉದ್ದ, ಡಿ. ಉಗುರಿನ ಉದ್ದ. ಆಪ್ಷನ್ ಬಿ, ಮೂಗಿನ ಬಣ್ಣವನ್ನು ಕಂಡುಹಿಡಿದು ಸಿಂಹದ ವಯಸ್ಸನ್ನು ಕಂಡುಹಿಡಿಯಲಾಗುತ್ತದೆ. 15ನೇ ಪ್ರಶ್ನೆ, ಮೂತ್ರಪಿಂಡದ ಆರೋಗ್ಯಕ್ಕೆ ಯಾವುದು ತುಂಬಾ ಉತ್ತಮವಾಗಿದೆ? ಎ. ಅಗಸೆ ಬೀಜ, ಬಿ. ಬಾರ್ಲಿ ನೀರು, ಸಿ. ಮೀನು, ಡಿ. ಕ್ಯಾಪ್ಸಿಕಮ್. ಆಪ್ಷನ್ ಬಿ ಮತ್ತು ಸಿ ಸರಿಯಾದ ಉತ್ತರವಾಗಿದೆ. ಬಾರ್ಲಿ ನೀರು ಮತ್ತು ಕ್ಯಾಪ್ಸಿಕಮ್. 16ನೇ ಪ್ರಶ್ನೆ, ಸೋಪ್ ತಯಾರಿಕೆಯಲ್ಲಿ ಪ್ರಮುಖವಾಗಿ ಬಳಸುವ ಕಚ್ಚಾ ವಸ್ತು ಯಾವುದು? ಎ. ಸುಗಂಧ ದ್ರವ್ಯ, ಬಿ. ನಿಂಬೆ ರಸ, ಸಿ. ಎಣ್ಣೆ, ಡಿ. ಉಪ್ಪು. ಆಪ್ಷನ್ ಸಿ, ಎಣ್ಣೆ ಸರಿಯಾದ ಉತ್ತರವಾಗಿದೆ. 17ನೇ ಪ್ರಶ್ನೆ, ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ಎ. 206, ಬಿ. 246, ಸಿ. 184, ಡಿ. 352 ಮೂಳೆಗಳು. ಆಪ್ಷನ್ ಎ, 206 ಮೂಳೆಗಳು ಒಟ್ಟು ಮಾನವನ ದೇಹದಲ್ಲಿ ಕಂಡುಬಂದಿದೆ. 18ನೇ ಪ್ರಶ್ನೆ, ಭಾರತದ ಯಾವ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುವುದಿಲ್ಲ? ಎ. ಕಾವೇರಿ ನದಿ, ಬಿ. ಗೋದಾವರಿ ನದಿ, ಸಿ. ಗಂಗಾ ನದಿ, ಡಿ. ನರ್ಮದಾ ನದಿ. ಆಪ್ಷನ್ ಡಿ, ನರ್ಮದಾ ನದಿ ಭಾರತದಿಂದ ಬಂಗಾಳದ ಕೊಲ್ಲಿಯನ್ನು ಸೇರುವುದಿಲ್ಲ. 19ನೇ ಪ್ರಶ್ನೆ, ಕೆಟ್ಟದಾದ ಕೈ ಬರವಣಿಗೆ ಇರುವ ವ್ಯಕ್ತಿಗಳು ಏನಾಗಿರುತ್ತಾರೆ? ಎ. ದಡ್ಡರು, ಬಿ. ಬುದ್ಧಿವಂತರು, ಸಿ. ಧೈರ್ಯವಂತರು, ಡಿ. ಹಣವಂತರು. ಆಪ್ಷನ್ ಬಿ, ಬುದ್ಧಿವಂತರು ಸರಿಯಾದ ಉತ್ತರ. 20ನೇ ಪ್ರಶ್ನೆ, ದೇಹದ ತೂಕವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಎ. ದಾಳಿಂಬೆ ಹಣ್ಣು, ಬಿ. ಸಪೋಟ ಹಣ್ಣು, ಸಿ. ಸೇಬು ಹಣ್ಣು, ಡಿ. ಸ್ಟ್ರಾಬೆರಿ ಹಣ್ಣು. ಆಪ್ಷನ್ ಸಿ, ಸೇಬು ಹಣ್ಣು ದೇಹದ ತೂಕವನ್ನು ಕಡಿಮೆ ಮಾಡಲು ಉಪಯೋಗವಾಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.